ರಾಯಭಾಗ ಪಟ್ಟಣದಲ್ಲಿ ಶ್ರೀ ಪ್ರಣಯ ವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಸಾವಿರಾರು ಜನರ ಬೃಹತ್ ಜನಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಯಿತು. ಈ ಹೋರಾಟದಲ್ಲಿ ಸುಮಾರು 26ಕ್ಕೂ ಹೆಚ್ಚು ಸಂಘಟನೆಗಳ ಕಾರ್ಯಕರ್ತರು ಹಾಗೂ ವಿವಿಧ ಕಾಲೇಜುಗಳ 106 ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ದ್ರವ್ಯ ಮಾರಾಟ ಮತ್ತು ಸೇವನೆಯ ವಿರುದ್ಧ ಘೋಷಣೆಗಳನ್ನು ಹಾಕಿ ಜಾಗೃತಿ ಮೂಡಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ಅಬಾಜಿ ಸರ್ಕಲ್ದವರೆಗೆ ಸಾಗಿತು. ಗಾಂಜಾ, ಅಫೀಮು, ಡ್ರಗ್ಸ್ ಮುಂತಾದವುಗಳು ಯುವಕರು ತಮ್ಮ ಭವಿಷ್ಯವನ್ನು ನಾಶ ಮಾಡಿಕೊಳ್ತಿದ್ದಾರೆ. ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರನ್ನು ಬಂಧಿಸಬೇಕು ಮತ್ತು ಅವರ ಮೇಲೆ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕು. ಮಾದಕ ವ್ಯಸನ ಮುಕ್ತ ರಾಯಭಾಗ ಮಾಡಬೇಕು ಅಂತ ಪ್ರಣಯ ಪಾಟೀಲ್ ಅವರ ನಡೆ ಸಮಾಜವನ್ನು ತಿದ್ದುವಂತಹ ನಡೆಯಾಗಿದೆ ಅಂತ ರೈತ ಸಂಘಟನೆಯ ಗೌರವ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ಗುರೂಜಿ ಅವರು ಹೇಳಿದರು. ಭಯಾನಕ ಮಾದಕ ದ್ರವ್ಯಗಳ ವಿರುದ್ಧ ನಮ್ಮ ಜನಪ್ರಿಯ ನಾಯಕರಾದಂಥ ಪ್ರಣಯನ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಅಭಿಯಾನ ಆರಂಭವಾಗಿದೆ, ಇದು ವ್ಯಸನ ಮುಕ್ತ ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಮಳೆ ಹಾಕಲಿ. ಯಾವುದೋ ನಾನು ಶುಭ ಕೆಲಸ ಮಾಡಬೇಕಾದ್ರೆ ಮಳೆ ಆದರೆ ಅದು ಶುಭ ಕೆಲಸ. ಇವತ್ತಿಗೆ ನಮ್ಮ ಆಂದೋಲನಕ್ಕೆ ಒಂದು ಮಳೆ ಕೂಡ ಸಮಾಜವನ್ನು ಮುಕ್ತಗೊಳಿಸುವುದು ಈ ಒಂದು ಪ್ರತಿಭಟನೆ ಆಂದೋಲನವಾಗಿದೆ ಮತ್ತು ಈ ಒಂದು ಆಂದೋಲನಕ್ಕೆ ಮಾದಕ ದ್ರವ್ಯ ಸೇವನೆಯಿಂದ ವಿರುದ್ಧ ನಡೀತಾ ಇರುವ ಜನ ಜಾಗೃತಿ ಹೋರಾಟ ಕೇವಲ ಪೊಲೀಸ್ ಇಲಾಖೆ ಜವಾಬ್ದಾರಿ ಇಲ್ಲ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಅಂತ ಪ್ರಣಯ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ಪೂರ್ಣಭೂಮಿಯಾಗಿರ್ತಕ್ಕಂಥ ರಾಯಭಾಗ ಪಟ್ಟಣದಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಅಭಿಯಾನ ಜಾಗೃತಿ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ವಿಭಾಗದ ಯುವ ನಾಯಕರು, ಯುವಕರ ಕನ್ನಡಿಗರು, ಸಂಘಟನಾ ಸಿದ್ಧರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಪ್ರಣಯ ಪಾಟೀಲ್ ಅವರ ಶರಣಾರ್ಥಿಗಳ ಸಂಸ್ಥಾ, ಎಲ್ಲ ವಕೀಲರ ಸಂಘಕ್ಕೂ, ಕನ್ನಡ ಪರ ಸಂಘಟನೆಗೂ, ದಲಿತ ಪರ ಸಂಘಟನೆ, ಎಲ್ಲ ಸಂಘಟನೆಗೆ ಬೆಂಬಲಪಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಕೂಡ ಶರಣಾರ್ಥಿಗಳ ಸಂಸ್ಥಾ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಶರಣಾರ್ಥಿಗಳ ಸಂಸ್ಥಾ. ಮೊದಲೇ ನಾನು ವ್ಯಸನ ಮುಕ್ತ ಸಮಾಜದ ಬಗ್ಗೆ ಅಭಿಯಾನ ಬಗ್ಗೆ ಮಾತನಾಡೋಕ್ಕಿಂತ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಜಾಗೃತಿ ಮಾಡ್ಲಿಕ್ಕೆ ನಾವೆಲ್ಲ ಅಬಾಜಿಯವರು ಹೇಗಿದ್ರು ಅಂತ ಹೇಳಿ ಕೇಳಿದ್ವಿ ಅಷ್ಟೇ. ಬಹಳ ಹತ್ತಿರದಿಂದ ಅವ್ರು ನೋಡಿರಲಿಲ್ಲ. ಬಹಳಷ್ಟು ಸುಧಾರಣೆ ಮಾಡ್ಯಾರ. ತಮ್ಮ ಊರಿಗೆ ನೀರಾವರಿ ಮಾಡಿಕೊಳ್ಳಾರ್ದ ಆ ಭಾಗಕ್ಕೆ ನೀರಾವರಿಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರು ಅಂತ ಹೇಳ್ತಿದ್ರು ಜನ. ಆದ್ರೆ ನಾನು ಪ್ರಣಯನ ಪಾಟೀಲ್ ಅವ್ರನ್ನ ಇಲ್ಲಿ ರಾಯಭಾಗದೊಳಗ ಹಿಂದೂ ಸಮಾವೇಶದೊಳಗೆ ನೋಡಿದ್ದೆ. ಈಗಳಿಗೆ ನಾನು ನಮಸ್ಕಾರಗಳು ಸಲ್ಲಿಸುತ್ತೇನೆ. ಈಗ ಯಾತ್ರ ಸಂಬಂಧ ಬಂದಿದ್ದವ್ರು ನಾವು ಆಕ್ಚುಲಿ ಯಾರೇ ಒಬ್ರು ಹೇಳಿ ಯಾತ್ರ ಸಂಬಂಧ ಬಂದಿದ್ವಿ. ವ್ಯಸನ್ ಮುಕ್ತ ಡ್ರಗ್ಸ್ ರಹಿತ ರಾಯಭಾಗ ಮಾಡಕ್ ಬಂದಿದ್ದೇವೆ. ಮತ್ತ ಉಳಿದ ಕಡೆ ಮಾಡಿದಾಗ 1 ಸಂಘಟನೆ, 2 ಸಂಘಟನೆ, 3 ಸಂಘಟನೆ ಬರ್ತಾವ. ಇಲ್ಲಿ 25 ಸಂಘಟನೆ ಬಂದವ್ರಿ. ಬಹಳ ದೊಡ್ಡ ವಿಷಯ. ಅಬಾಜಿ ಫೌಂಡೇಶನ್, ಬಾರ್ ಅಸೋಸಿಯೇಷನ್, Medical Association, Retired Soldiers Welfare Association, Drivers Association, Karnataka Dalit Sangharsh Samiti, Republican Party of India, Karnataka Dalit Sangharsh Samiti Bhimwa, Shri Ram Sena Karnataka, Bajrang Dal BHP, Shri Ram Hindustan, Human Rights and Anti-Corruption Association Raibag, Hindu Gondali Samaj, Kabristan Sunni Islam Raibag. ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಪಣ ತೊಟ್ಟಿದೆ. ನಮ್ಮ ರಾಜ್ಯದ ಗೃಹ ಮಂತ್ರಿಗಳು 2 ಕಾರ್ಯಕ್ರಮಗಳನ್ನು ಈ 1 ತಿಂಗಳಲ್ಲಿ ಆಯೋಜನೆ ಮಾಡಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ PSI ರಾಯಭಾಗ ಇವರು ಮಾತನಾಡಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಬಾಬಾಜಿ ಸರ್ಕಲ್ವರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರಣಯ ಪಾಟೀಲ್ ಮತ್ತು ವಿವಿಧ ಸಂಘಟನೆಯ ಮುಖಂಡರ ನೇತೃತ್ವದಲ್ಲಿ ರಾಯಬಾಗಿನ
ಸಮಸ್ತ ನಾಗರಿಕರು, ಕಾಲೇಜಿನ ವಿದ್ಯಾರ್ಥಿಗಳು, ಮೀಡಿಯಾ ಮಿತ್ರರು, ಯೂಟ್ಯೂಬ್ ಮಿತ್ರರು, ವಿವಿಧ ಸಂಘಟನೆಯ ಎಲ್ಲ ಮಿತ್ರರು ಸೇರಿಕೊಂಡು ಒಂದು ಅಭಿಯಾನ, ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿಯವರೆಗೆ ಬಂದು ಸಾಕಷ್ಟು ಮುಖಂಡರು ಮತ್ತು ನಾಯಕರು ಈಗಾಗಲೇ ಡ್ರಗ್ಸ್ ಬಗ್ಗೆ, ಅದರ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾತಾಡಿದ್ದಾರೆ. ಮಾದಕ ವ್ಯಸನವು ಯುವ ಸಮುದಾಯದ ಭವಿಷ್ಯವನ್ನು ಸರ್ವನಾಶ ಮಾಡ್ತಿದೆ. ಇದನ್ನು ತಡೆಯಲು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಹೊರಡಬೇಕು ಅಂತ ಶ್ರೀ ಗಣೇಶ್ ಕಾಂಬ್ಳೆ ಅವರು ಮಾತನಾಡಿದರು. ವರದಿ ವಿದ್ಯಾಧರ್ ಕಮತೆ, ರಾಯಭಾಗ. ಆಶೆಗಳು ತೃಪ್ತಿ ಮಾಡಕ್ಕೆ ತಮ್ಮ ಫಾಯ್ದೆ ಸಂಬಂಧ ಅವರು ದುರುಪಯೋಗ ಮಾಡ್ತಾರೆ. ಈ ಆ ಕಾರಣಕ್ಕಾಗಿ ನಮ್ಮ ರಾಯಬಾಗ್ ಊರಾಗ ಇವತ್ತು ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಅಥವಾ ನಿದ್ದಿಗಳಿಗೆ ಹಾವು ಕೊಡ್ತಾರೆ. ನಿದ್ದಿಗಳಿಗೆ ಕೊಡಿದ್ರೆ ಅದು ವಿಷಯನ ಸಣ್ಣ ಏನು ಬರೀ ಗಾಂಜಾ ಅಷ್ಟೊತ್ತಿಲ್ಲ ಹಾಕೊಂಡಿದ್ದು. ಕೆಲವೊಂದು ವಿಷಯದಾಗ ಇಂಜೆಕ್ಷನ್ ಮಾಡ್ಕೋತಾರೆ. ಇದು ಯಾಕೆ ಮಾಡ್ಕೋತಾರೋ ಕೆಲವೊಂದು ಮಂದಿಗೆ ಲೀಡರ್ಗಳು ಏನು ಮಾಡ್ತಾರೋ, ಒಬ್ಬ ಹುಡುಗರ ಏನು ಎಂಜಾಯ್ಮೆಂಟ್ ಬೇಕಾಗಿದ್ದ ಗರೀಬ್ ಇದ್ದಾನೆ ಅಂಥವ್ರು ಏನು ಮಾಡ್ತಾರೋ ಈ ನಿದ್ದಿಗಳಿಗೆ ಕೊಡ್ತಾರೆ ಅಥವಾ ಗಾಂಜಾ ಕೊಡ್ತಾರೆ. ಇನ್ನು ಹುಡುಗಿಯರು ನಮ್ಮ ಶ್ರೀಮಂತ ಇದ್ದಾನೆ, ಆ ಶ್ರೀಮಂತ ಇದ್ದಾನೆ ಕೂಡ ನಾವು ಜನ ಮಜಾ ಮಾಡಬೇಕು ಹೋದಾಗ ಹೋಗಿ ಅಂಕಲ್ಲಿ ಏನು ಮಾಡ್ಕೊಂಡು ಬರ್ತಾರೋ ಡ್ರಗ್ಸ್ ತೊಗೊಂಬರ್ತಾರೆ. ಅದೇ ಡ್ರಗ್ಸ್ ಇಲ್ಲಿ ತೊಗೊಂಬಂದ ಜನ ಫ್ರೆಂಡ್ ಸರ್ಕಲ್ಗಳಿಗೆ ಜರ್ಜರ ಟೆಸ್ಟ್ ಕೊಡ್ತಾರೆ. ಅದು ಕೊಟ್ಟು ಕೂಡಲೇ ಚೈನ್ ಸಿಸ್ಟಮ್ ಚಾಲೂ ಆಗಿತ್ತು. ಅದು ಮಾತಂದ್ರೆ ನಿಮ್ಗೆ ಗೊತ್ತೇ ಇಲ್ಲ. ಹೀಗಾಗಿ ನಮ್ಮ ರಾಯಬಾಗ್ ಊರಾಗ ಬಡವ್ರು ಹಿಡ್ಕೊಂಡು ಶ್ರೀಮಂತರ ತಕ್ಕ ಎಲ್ಲರೂ ಡ್ರಗ್ಸ್ ಸೇವನೆ ಅಂದ್ರೂ 20% ರೇಟ್ ಯುವಕರು ಇವತ್ತು ಸೇವನೆ ಮಾಡತ್ತಾರೆ. ಈ ಕಾರಣಕ್ಕಾಗಿ ಕೆಲವೊಂದು ಮಂದಿ ಸಾಲ ಮಾಡ್ಕೊಂಡಾರ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.